ಹೋದ ವಿಡಿಯೋನಾಗ ನಾವು ಟ್ರೆಂಡ್ ಅನಾಲಿಸಿಸ್ ಮಾಡೋದು ಕಲ್ತು ಮತ್ತು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ಕಲ್ತು. ಇವತ್ತಿನ ಈ ವಿಡಿಯೋನಾಗ ನಾವು ಟ್ರೇಡರ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದ್ ಮುಂದೆ ಇದೊಂದು ಸಾಫ್ಟ್ವೇರ್ ಯೂಸ್ ಮಾಡ್ತೇವ್ರಿ, ಟ್ರೇಡಿಂಗ್ ವ್ಯೂ ಅಂತ. ಯಾರು ಟ್ರೇಡರ್ ಇದ್ರ ಇದು ಯೂಸ್ ಮಾಡೇ ಮಾಡ್ತಾನ. ಈ ಟೂಲ್ ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಯಾವಾಗೂ ನಾವೇನು ಟೆಕ್ನಿಕಲ್ ಅನಾಲಿಸಿಸ್ನಾಗ ಪ್ರೈಸ್ ಆಕ್ಷನ್ ಅದು ಟ್ರೇಡಿಂಗ್ ಮಾಡ್ತಿರ್ತೇವಿ ಅಥವಾ ಏನು ಚಾರ್ಟ್ ನೋಡ್ತಿರ್ತೇವಿ, ಅದೆಲ್ಲ ನಮಗ ಈ ವೆಬ್ಸೈಟ್ ಮ್ಯಾಗನ ಕಾಣ್ತೈತಿ. ಇವ್ರದನ್ನ ಚಾರ್ಟ್ ಅನ್ನ ದೊಡ್ಡ ದೊಡ್ಡ ಬ್ರೋಕರ್ಸ್, ಜಿರೋದ ಆಗ್ಲಿ ಅಥವಾ ಭಾರತದಾಗ ಏನ್ ದೊಡ್ಡ ದೊಡ್ಡ ಬ್ರೋಕರ್ಸ್ ಇದ್ದಾರ ಅವರು ಸಹ ಇವ್ರದ ಚಾರ್ಟ್ ಯೂಸ್ ಮಾಡ್ತಾರ. ಈಗ ಭಾರತದ ಸ್ಟಾಕ್ ಮಾರ್ಕೆಟ್ ಬ್ರೋಕರ್ ಚಾರ್ಟ್ ತೆಗದ್ರಿ ಅಂತಂದ್ರ ಅಲ್ಲಿ ನೀವು ಬರೇ ಭಾರತದ ಮಾರುಕಟ್ಟೆ ನೋಡ್ಬೋದ. ಬಟ್ ಟ್ರೇಡಿಂಗ್ ವ್ಯೂನ್ಯಾಗ ಜಗತ್ತದ ಯಾವ ಬೇಕಾದ ಚಾರ್ಟ್ ಅನ್ನ ನೀವು ಓಪನ್ ಮಾಡ್ಬೋದ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಇದೇನು ಸಾಫ್ಟ್ವೇರ್ ಐತಿ ಟ್ರೇಡಿಂಗ್ ವ್ಯೂ, ಇದ್ರ ಬಗ್ಗೆನ ಡೀಟೇಲ್ದಾಗ ತಿಳ್ಕೊಳ್ಳೋನು, ಯಾವ ಥರ ನಾವು ಉಪಯೋಗಿಸ್ತೇವೆ ಏನಂತ, ಏನೇನು ಟೂಲ್ಗಳಿದಾವಂತ. ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿರ್ಲಿದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲಿದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ. ನೋಡ್ರಿ, ಈಗ ನಾ ಗೂಗಲ್ನ ಹೋಗಿ tradingview.com ಅಂತ ಸರ್ಚ್ ಮಾಡೀನಿ. ಸರ್ಚ್ ಮಾಡೋಣ, ಇಲ್ಲಿ ಫಸ್ಟ್ ಲಿಂಕ್ಗೆ ಕ್ಲಿಕ್ ಮಾಡ್ರೆ ಈ ಥರ ಓಪನ್ ಆಗ್ತೈತಿ. ನಿಮ್ಮ ಕಡೆ PC ಅಥವಾ ಲ್ಯಾಪ್ಟಾಪ್ ಇಲ್ಲಾಗಿತ್ತಂತಂದ್ರೆ ನೀವು ಇವ್ರದ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಆ್ಯಪ್ನಾಗೂ ಸೇಮ್ ಇರ್ತೈತಿ, ಸ್ವಲ್ಪ ಬಟನ್ ಆ ಕಡೆ ಈ ಕಡೆ ಇರ್ಬೋದು, ಅದು ನೀವು ತಿಳ್ಕೊಂಡ ಮಾಡ್ಬೋದು. ನೋಡ್ರಿ, ಓಪನ್ ಮಾಡೋಣ. ಈ ಥರ ಫಸ್ಟ್ ಪೇಜ್ ಕಾಣ್ತೈತಿ. ಇಲ್ಲೆಲ್ಲ ಇದಾವ, ಇವ್ರ ಬಗ್ಗೆ ನಾವು ಆಮೇಲೆ ತಿಳ್ಕೊಳ್ಳೋಣ, ಇವೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಮೇನ್ ಇಲ್ಲಿ ಪ್ರಾಡಕ್ಟ್ಸ್ನಾಗ ಹೋಗಿ ಇಲ್ಲಿ ಸೂಪರ್ ಚಾರ್ಟ್ ಅಂತ ಐತ್ಲ ರೀ, ಅಲ್ಲಿ ಒತ್ತಗಬೇಕಾ. ಹಿಂಗೆ ಕ್ಲಿಕ್ ಮಾಡೋಣ, ಇಲ್ಲಿ ಚಾರ್ಟ್ಸ್ ಓಪನ್ ಆಗ್ತಾವ. ಈಗ ಬರೀ ಇದ್ರಾಗ ಡೀಟೇಲ್ದಾಗ ತಿಳ್ಕೊಳ್ಳೋದು. ಫಸ್ಟ್ ಇಲ್ಲಿ ಮ್ಯಾಗಿಯಿಂದ ಸ್ಟಾರ್ಟ್ ಮಾಡೋನು. ನೋಡ್ರಿ, ಇಲ್ಲಿ ಅಕೌಂಟ್ ಸೆಕ್ಷನ್ನ ಹೋಗಿ ಇಲ್ಲಿ ನೀವು ಥೀಮ್ ಯಾವ್ದು ಬೇಕಂತನೂ ಸೆಲೆಕ್ಟ್ ಮಾಡ್ಬೋದು. ಈಗ ಈ ಚಾರ್ಟ್ ಬ್ಲ್ಯಾಕ್ ಐತಿ, ಅದ ಕಾರಣ ನಿಮಗೆ ಕಾಣಕಷ್ಟು ಸರಿ ಅನಿಸ್ವತ್ತಂತಂದ್ರೆ ಈ ಡಾರ್ಕ್ ಇದ್ದಿದ್ದ ನೀವು ಈ ಥರ ಲೈಟನ್ನು ಮಾಡ್ಬೋದ. ಈಗ ನೋಡ್ಬೋದು, ನಿಮಗೆ ಕ್ಲಿಯರಾಗಿ ಕಾಣತೈತಿ. ಇದು ನಿಮಗೆ ಗುರ್ತಾ ಇರ್ಬೋದ. ಎರಡನೇದು ಇಲ್ಲಿ ನೋಡ್ಬೋದ, ಗೋಲ್ಡ್ ಬರ್ದೈತ್ಲ ರೀ, ಇಲ್ಲಿ ಕ್ಲಿಕ್ ಮಾಡಿ ನೀವು ಯಾವ್ದು ಬೇಕಾ ಚಾರ್ಟನ್ನು ಹಚ್ಕೋಬೋದ. ಎಕ್ಸಾಂಪಲ್ ನನಗೀಗ ನಿಫ್ಟಿದ ಚಾರ್ಟ್ ಹಚ್ಚೋದೈತೆ ಅಂತಂದ್ರೆ ನಿಫ್ಟಿ ಅಂತ ಇಲ್ಲಿ ಸರ್ಚ್ ಮಾಡೋದ, ಮತ್ತು ನಿಫ್ಟಿ ಚಾರ್ಟ್ ಇಲ್ಲಿ ಬಂದ್ಬಿಡ್ತೈತಿ. ನೋಡ್ಬೋದು, ಇದು ನಿಫ್ಟಿ ಚಾರ್ಟ್ ಓಪನ್ ಆತ. ಯಾವ್ದು ಬೇಕಾ ಅದು ಸ್ಟಾಕ್ದಾಗಲಿ ಇಂಡೆಕ್ಸ್ದಾಗಲಿ ಇಲ್ಲಿ ನೀವು ಸರ್ಚ್ ಮಾಡಿ ಅದ್ರದ ಚಾರ್ಟನ್ನು ಓಪನ್ ಮಾಡ್ಬೋದ. ಇದು ನಿಮ್ಗೆ ಗೊತ್ತಾ ಇರ್ಬೋದ. ಈ ಗೋಲ್ಡ್ದನ್ನ ನಾ ಓಪನ್ ಮಾಡ್ತೇನೆ. ಮತ್ತು ಈ ಕಡೆ ಪ್ಲಸ್ ಐಕನ್ ನಿಮಗೆ ಕಾಣ್ತಿರ್ಬೋದು. ನೆಕ್ಸ್ಟ್ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೇನೆ, ಅಂದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ. ನೋಡ್ಬೋದು, ಇದು ಪ್ಲಸ್ದ ಐಕನ್ ಕಾಣ್ತಿರ್ಬೋದ. ಇದೇನಂತಂದ್ರೆ ಒಂದು ಚಾರ್ಟ್ನಾಗನೇ ಇನ್ನೊಂದು ಚಾರ್ಟನ್ನು ಆ್ಯಡ್ ಮಾಡ್ಬೋದ. ಎಕ್ಸಾಂಪಲ್ ಈಗ ನಿಫ್ಟಿನ ಆ್ಯಡ್ ಮಾಡ್ಕೊಳ್ಳೋಣ್ರಿ. ನಿಫ್ಟಿ ಆ್ಯಡ್ ಮಾಡಿದ್ನಿ. ನೋಡ್ಬೋದು ನೀವು, ಈಗ ಇಲ್ಲಿ ಕಾಣ್ತಿರ್ಬೋದಾ, ಇದೇ ನೀಲಿ ಲೈನ್ ಕಾಣತೈತಿ, ಇದು ನಿಫ್ಟಿದ ಐತ್ರಿ ಚಾರ್ಟ. ಮತ್ತು ಇದು ಏನು ಕ್ಯಾಂಡಲ್ ಸ್ಟಿಕ್ ಕಾಣತೈತಿ, ಇದು ಗೋಲ್ಡ್ ಐತಿ. ಈ ಗೋಲ್ಡ್ ಮತ್ತು ನಿಫ್ಟಿ ಯಾವ ಥರ ಪರ್ಫಾರ್ಮ್ ಮಾಡಿದಾವಂತ ಇಲ್ಲೇ ಗೊತ್ತಾಗ್ತೈತಿ. ನೋಡ್ಬೋದ, ಗೋಲ್ಡ್ ಏನು ಹೆಚ್ಚು ಬಿದ್ದಿಲ್ಲ, ಬಟ್ ನಿಫ್ಟಿ ಭಾಳ ಬಿದ್ದೈತಿ. ಈ ಥರ ನೀವು ಒಂದೇ ಚಾರ್ಟ್ನಾಗ ಕಂಪೇರ್ ಮಾಡ್ಬೋದ. ಈ ಥರ ಈ ಸಾಫ್ಟ್ವೇರ್ ಉಪಯೋಗ ಆಗ್ತೈತಿ. ಇದ್ರ ಬಗ್ಗೆನೂ ನಿಮಗೆ ತಿಳಿದಿರ್ಬೋದ. ಇದು ಫ್ಯೂಚರ್ ನನಗೆ ಭಾಳ ಚಲೋ ಅನಿಸ್ತೈತ್ರಿ. ಯಾಕಂತಂದ್ರೆ ಯಾವ ಅಸೆಟ್ ಎದನ್ನ ಬೀಟ್ ಮಾಡೈತಿ, ಎಷ್ಟು ಚಲೋ ಪರ್ಫಾರ್ಮ್ ಮಾಡೈತಿ ಅಂತ ನಮಗೆ ಇಲ್ಲಿ ಕ್ಲಿಯರ್ ಕಾಣೇ ಬಿಡ್ತೈತಿ. ಗೋಲ್ಡ್ ನೋಡ್ಬೋದ, ಹೆಚ್ಚು ಬಿದ್ದಿಲ್ಲ, ಬಟ್ ನಿಫ್ಟಿ ಯಾವ ಥರ ಬಿದ್ದೈತೆ ಅಂತ ನಮಗೆ ಇಲ್ಲೇ ಗೊತ್ತಾಗ್ತೈತಿ. ಬರೀ ಈಗ ನೆಕ್ಸ್ಟ್ ತಿಳ್ಕೊಳ್ಳೋನು. ಈಗ ಇದನ್ನು ಡಿಲೀಟ್ ಮಾಡ್ಬೋದು. ಇಲ್ಲಿ ಡಿಲೀಟ್ ಬಟನ್ ಓದಿಕ್ರೆ ಅದು ಹೋಗ್ಬಿಡ್ತೈತಿ. ನೆಕ್ಸ್ಟ್ ಇದು ನೋಡ್ಬೋದಾ, 15 ಮಿನಿಟ್ಸ್ ಅಂತ ಐತಿ. ಇದೇನು ಫ್ಯೂಚರ್ ಐತಿ, ಇದಕ್ಕೆ ನಾವು ಟೈಮ್ ಫ್ರೇಮ್ ಅಂತೇವಿ. ಟೈಮ್ ಫ್ರೇಮ್ ಅಂದರೆ ಏನಂತ ತಿಳ್ಕೊರಿ. ಈಗ ನಾ ಇದು 15 ನಿಮಿಷದ ಒನ್ ಡೇಗೆ ಕ್ಲಿಕ್ ಮಾಡ್ತೇನೆ. ಒನ್ ಡೇ ಕ್ಲಿಕ್ ಮಾಡೋಣ, ಏನಂತಂದ್ರೆ ಇದೇನು ಒಂದು ಕ್ಯಾಂಡಲ್ ಐತಿದ ಒಂದು ಫುಲ್ ಡೇಗೆ ರೀಪ್ರೆಸೆಂಟ್ ಮಾಡ್ತೈತಿ. ಮತ್ತು ಅದನ್ನು ಈಗ 1 ಅವರ್ ಮಾಡ್ತೇನೆ. 1 ಅವರ್ ಅಂತಂದ್ರೆ ಇದೇನು ಒಂದು ಕ್ಯಾಂಡಲ್ ಐತಿ, ಈ ಒಂದು ಕ್ಯಾಂಡಲ್ 1 ಅವರ್ಗೆ ರೀಪ್ರೆಸೆಂಟ್ ಮಾಡ್ತೈತಿ. ಅಂದ್ರೆ ಒಂದು ಕ್ಯಾಂಡಲ್ ಎಷ್ಟು ತಾಸದಿರ್ಬೇಕು, ಎಷ್ಟು ನಿಮಿಷದಿರ್ಬೇಕು, ಎಷ್ಟು ದಿವ್ಸದಿರ್ಬೇಕು, ಅಥವಾ ಮಂತದು ಬರ್ತೈತಿ. ನೋಡ್ಬೋದು, ಈಗ 1 ಮಂತದ ಬದುಕಿನಿ ಅಂತಂದ್ರೆ ಇದೇನು ಒಂದು ಫುಲ್ ಕ್ಯಾಂಡಲ್ ಐತಿದ ಫೆಬ್ರವರಿ ಮಂತನ್ನು ರೀಪ್ರೆಸೆಂಟ್ ಮಾಡ್ತೈತಿ. ಅದು ನಿಮ್ಗೆ ಗುರ್ತಾ ಇರ್ಬೋದ. ಇದಕ್ಕೆ ನಾವು ಟೈಮ್ ಫ್ರೇಮ್ ಅಂತೇವಿ. ನೆಕ್ಸ್ಟ್ ಇಲ್ಲಿ ಬರ್ತೈತಿ, ಇಲ್ಲಿ ನೀವು ಚಾರ್ಟ್ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದ. ಎಲ್ಲರೂ ಹೆಚ್ಚು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನನ್ನು ಯೂಸ್ ಮಾಡ್ತಾರೆ. ಬಟ್ ನಿಮಗೆ ಲೈನ್ ಚಾರ್ಟ್ ನೋಡೋದಿದ್ರೆ ಇಲ್ಲಿ ಲೈನ್ ಚಾರ್ಟ್ ಐತಿ. ಲೈನ್ ಚಾರ್ಟ್ ಮ್ಯಾಗ ಒತ್ತಿಕಿರ ಅಂತಂದ್ರೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಹೋಗಿ ಲೈನ್ ಚಾರ್ಟ ಬರ್ತೈತಿ. ಲೈನ್ ಚಾರ್ಟ್ನಾಗ ಮೇನ್ ಅಂತಂದ್ರೆ ಯಾಕೆ ಭಾಳ ಟ್ರೇಡರ್ಸ್ ಉಪಯೋಗಿಸಂಗಿಲ್ಲ ಅಂತಂದ್ರೆ ಲೈನ್ ಚಾರ್ಟ್ನಾಗ ಓಪನ್ ಮತ್ತು ಕ್ಲೋಸ್ ಅಷ್ಟೇ ಕಾಣ್ತೈತಿ ನಮಗೆ. ಬಟ್ ಆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ನಾಗ ಏನಂತಂದ್ರೆ ನೋಡ್ಬೋದು ನೀವು, ಇಲ್ಲಿ ಹೋಗಿ ಕ್ಯಾಂಡಲ್ಸ್ನ ಮಾರ್ಕ್ ಮಾಡಿನ ಅಂದ್ರೆ ಮತ್ತೆ ಕ್ಯಾಂಡಲ್ ಸ್ಟಿಕ್ ಬರ್ತೈತಿ. ಕ್ಯಾಂಡಲ್ ಸ್ಟಿಕ್ದಾಗ ಮೇನ್ ಏನು ಬೆನಿಫಿಟ್ ಅಂತಂದ್ರೆ ನಮಗಿಲ್ಲಿ ಹೈ, ಲೋ, ಓಪನ್, ಕ್ಲೋಸಿಂಗ್ ಪ್ರೈಸ್ ಎಲ್ಲ ಗೊತ್ತಾಗ್ತೈತಿ. ಅದ ಕಾರಣ ಕ್ಯಾಂಡಲ್ ಸ್ಟಿಕ್ ಚಾರ್ಟನ್ನು ನಾವು ಹೆಚ್ಚು ಉಪಯೋಗಿಸ್ತೇವೆ. ಮತ್ತೊಂದನೇ ಏನಂತಂದ್ರೆ ಇಲ್ಲಿ ನೀವು ಕಾಣ್ತಿರ್ಬೋದು ನೋಡ್ರಿ, ಇದು ಮಾರ್ಕ್ ಮಾಡಿ ತೋರಿಸ್ತೇನೆ. ಇಲ್ಲಿ O ಅಂತೈತಿ, H ಅಂತೈತಿ, L ಅಂತೈತಿ, C ಅಂತೈತಿ. ಇದಂದ್ರೆ ಏನಂತ ತಿಳ್ಕೊಳ್ಳೋದು ನೋಡ್ರಿ. ಈಗ ಇದು ಇವತ್ತಿನ ತೋರ್ಸತೈತಿ ಅಥವಾ ನಿನ್ನಿದ್ ನೋಡೋದಿತ್ತಂದ್ರೆ ಇದೇನು ಕರ್ಸರ್ ಐತಿ. ಈ ಕರ್ಸರನ್ನು ಯಾವ ಕ್ಯಾಂಡಲ್ ಮ್ಯಾಗ ಒಯ್ದಿಡ್ತೀರಿ ಅಲ್ಲಿ ನಮಗೆ ಇಲ್ಲಿ ತೋರಿಸ್ತೈತಿ ಹತ್ರದ ಓಪನ್ ಲೋ ಅದು.
ಈಗ ಇವತ್ತಿಂದ ಇಲ್ಲಿ ಡೈರೆಕ್ಟ್ ತೋರಿಸ್ತೈತಿ, ಅದ ತಿಳ್ಕೊಂಬಿಡುನು. ನೋಡ್ಬೋದು ಇಲ್ಲಿ ಫಸ್ಟ್ ನಾ ಕಲರ್ ಚೇಂಜ್ ಮಾಡ್ತೀನಿ ಅಂದ್ರೆ ನಿಮಗೆ ಗೊತ್ತಾಗ್ತೈತಿ ಕರೆಕ್ಟಾ. ನೋಡ್ಬೋದು ಇಲ್ಲಿ 5281 ಅಂತ ತೋರಿಸ್ತೈತಿ. ಅಂತಂದ್ರೆ ಓಪನ್ ಇವತ್ತು ಗೋಲ್ಡ್ 5281 ಆಗೈತಿ. ಎಚ್ ಅಂತಂದ್ರೆ ಇವತ್ತು ಗೋಲ್ಡ್ ಎಷ್ಟು ಹಾಯ್ ಹೊಡೆದೈತೆ ಅಂತ ನಮಗೆ ಎಚ್ನಾಗ ಹೇಳ್ತೈತಿ. ಎಲ್ ಅಂದ್ರೆ ಲೋ, ಸಿ ಅಂದ್ರೆ ಕ್ಲೋಸಿಂಗ್. ಅದು ನಿಮ್ಗೆ ಗುರ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಇಲ್ಲಿ ಇವತ್ತು ಎಷ್ಟು ಪರ್ಸೆಂಟೇಜ್ ಬಿದ್ದೈತೆ ಅಂತ ಈ ಬ್ರಾಕೆಟ್ನಾಗ ನಮಗೆ ತೋರಿಸ್ತೈತಿ. ಇದ್ರ ಬಗ್ಗೆನೂ ನಿಮ್ಗೆ ಗುರ್ತಾ ಇರ್ಬೋದಾ. ಬರೀ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಣ. ನೆಕ್ಸ್ಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇಂಡಿಕೇಟರ್ಸ್ ನಮಗೆ ಇಂಡಿಕೇಟ್ ಮಾಡ್ತೈತಿ. ಕೆಲವೊಂದು ಇಂಡಿಕೇಟರ್ಸ್ ಇದಾವೆ, ನೀವು ಹೆಸರು ಕೇಳಿರ್ಬೋದು. ಪಾಪ್ಯುಲರ್ ಇಂಡಿಕೇಟರ್ ಅಂದ್ರೆ ನೀವು ವಾಲ್ಯೂಮ್ ಇಂಡಿಕೇಟರ್ ಆಗಲಿ, RSI ಇಂಡಿಕೇಟರ್, ಮೂವಿಂಗ್ ಎವರೇಜ್ ಇಂಡಿಕೇಟರ್, ಅದನ್ನ ನೀವು ಇಲ್ಲಿ ಹೋಗಿ ಹಚ್ಕೋಬಹುದು. ಇವು ನನ್ನ ಫೇವ್ರೇಟ್ ಇಂಡಿಕೇಟರ್ಗಳು ಇದಾವ್ರಿ. ಮತ್ತು ಉಳಿದಿದ್ದನ್ನು ನೀವು ಇಲ್ಲಿ ಸರ್ಚ್ ಮಾಡಿ. ಈಗ ಮೂವಿಂಗ್ ಎವರೇಜ್ ಬೇಕಾಗಿದ್ರೆ ಮೂವಿಂಗ್ ಎವರೇಜ್ ಅಂತ ಸರ್ಚ್ ಮಾಡೋದಾ, ಮತ್ತೆ ಇಲ್ಲಿ ಕ್ಲಿಕ್ ಮಾಡೋದಾ. ಇಲ್ಲಿ ಬಂತು ನೋಡ್ರಿ ನೀಲಿ ಲೈನನ್ನ ಮೂವಿಂಗ್ ಎವರೇಜ್. ಈ ಮೂವಿಂಗ್ ಎವರೇಜ್ನ ಹೋಗಿ ಇಲ್ಲಿ ಸೆಟ್ಟಿಂಗ್ ಐಕನ್ ಮ್ಯಾಗ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ, ಇಲ್ಲಿ ಸೆಟ್ಟಿಂಗ್ ಐಕನ್ ಮ್ಯಾಗ ಕ್ಲಿಕ್ ಮಾಡಿ ನೀವು ಈ ಥರದ ಸೆಟ್ಟಿಂಗನ್ನು ಚೇಂಜ್ ಮಾಡ್ಬೋದಾ. ನೋಡ್ಬೋದು ಇಲ್ಲಿ ಕಲರ್ ಮತ್ತು ಅದರದ ಥಿಕ್ನೆಸ್ ಎಷ್ಟಿರ್ಬೇಕು, ದಪ್ಪ ಇರ್ಬೇಕಂದ್ರೆ ದಪ್ಪ ಮಾಡ್ಬೋದಾ. ಆಮ್ಯಾಗಿದ್ದ 9 ಮೂವಿಂಗ್ ಎವರೇಜ್ ಐತಿ, ಅದನ್ನು ನಮಗೆ 20 ಮಾಡೋದಿದ್ದಾರೆ 20 ಹೊತ್ತಿಗೆ ಅದು ಓಕೆ ಮಾಡ್ರೆ 20 ಮೂವಿಂಗ್ ಎವರೇಜ್ ಆಗ್ತೈತಿ. ಅಂತಂದ್ರೆ 20 ಕ್ಯಾಂಡಲ್ದ ಮೂವಿಂಗ್ ಎವರೇಜ್ ಇದ್ದ ನಮಗೆ ತೋರಿಸ್ತೈತಿ ಹಿಂದೆ 20 ದಿನದ್ದು ಏನಾಗಿತ್ತಂತ. ಅದ್ರ ಬಗ್ಗೆ ಎಲ್ಲ ನಾವು ಇಂಡಿಕೇಟರ್ ಬಗ್ಗೆ ಕಲಿತೇವಲ್ಲ ರೀ, ಅವಾಗ ತಿಳ್ಕೊಳ್ಳೋಣ. ಬಟ್ ಈಗ ನಿಮಗೆ ಇಂಡಿಕೇಟರ್ಗಳ ಬಗ್ಗೆನೂ ತಿಳಿದಿರ್ಬೋದಾ, ಮತ್ತು ಇಂಡಿಕೇಟರ್ನ ಮಾಡಿಫೈನ ಹೆಂಗೆ ಮಾಡ್ತೀವಿ ಅಂತ ಗೊತ್ತಿರ್ಬೋದಾ. ನೋಡ್ರಿ ನೀವು ಫ್ರೀ ವರ್ಜನ್ ಟ್ರೇಡಿಂಗ್ ವೇವ್ದು ಫ್ರೀ ವರ್ಜನ್ ಯೂಸ್ ಮಾಡ್ತಿದ್ರೆ 2 ಇಂಡಿಕೇಟರ್ ಒನ್ ಟೈಮ್ನಾಗ ಹಚ್ಬೋದಾ. ಇದ್ರ ಬಗ್ಗೆನೂ ನಿಮಗೆ ಗೊತ್ತಿರ್ಬೋದಾ. ಇದೇನು ಹೆಚ್ಚು ಟೆನ್ಷನ್ ತೊಗೊಳೋದಿಲ್ಲ, ಇದು ಇಂಡಿಕೇಟರ್ ಅದು ಸೇವ್ ಮಾಡೋದೈತಿ. ಅದ್ರ ಬಗ್ಗೆ ಏನು ಹೆಚ್ಚು ತಲೆ ಕೆಡ್ಸ್ಕೋಬೇಡ್ರಿ. ಒಂದೊಂದು ಫ್ಯೂಚರ್ ಏನು ಹೆಚ್ಚು ನಾವು ತಿಳ್ಕೊಳ್ಳೋದ್ ಬಗ್ಗೆ ಏನಿಲ್ಲ, ಅದಕ್ಕರನ್ನ ಅದನ್ನ ಬಿಟ್ಬಿಡೋನು. ನೆಕ್ಸ್ಟ್ ಬರ್ತೈತಿ ಅಲರ್ಟ್ ಆಪ್ಷನ್ ಅಂತಂದ್ರೆ ಇಲ್ಲಿ ಪ್ರೈಸ್ ಅನ್ನ ನಾವು ಬರೆಯೋದಾ. ಆಮ್ಯಾಗ ಆ ಪ್ರೈಸ್ ಏನ್ರೆ ಮ್ಯಾಗ್ ಹೋತಂತಂದ್ರ ಕ್ರಾಸ್ ಅಪ್ ಅಂತ ಐತಿ ನೋಡ್ರಿ, ಕ್ರಾಸ್ ಅಪ್ ಅಂತ ಹಾಕಿ ಇಲ್ಲಿ ಎಷ್ಟು ರೂಪಾಯಿ ಮ್ಯಾಗ್ ಹೋದ್ರ ಅಂತ ಇಲ್ಲೆಲ್ಲ ಬರೋದ ಕ್ರಿಯೇಟ್ ಅಲರ್ಟ್ ಮಾಡ್ಬೋದ. ಕ್ರಿಯೇಟ್ ಅಲರ್ಟ್ ಮಾಡಿರಿ ಅಂತಂದ್ರ ನಿಮ್ಮ ಫೋನ್ಗೆ, ನಿಮ್ಮ ಇಮೇಲ್ ID ಅಥವಾ ಇಲ್ಲಿ ಟ್ರೇಡಿಂಗ್ ವ್ಯೂನಾಗ ಅಲಾರಾಮ್ ಬರ್ತೈತಿ ಆ ಪ್ರೈಸ್ ಹತ್ರ ಮ್ಯಾಗ್ ಹೋದ್ರ. ಒಂದೊಂದ್ಸಲ ನಮಗೆ ಗೊತ್ತಿರ್ತೈತಿ ಈಗ 2001 ರೆಜಿಸ್ಟೆನ್ಸ್ ಐತಿ ಅಂತ ಒಂದು ಉದಾಹರಣೆ ಅಂತ ಹೇಳತ್ತೇನೆ. 2001 ರೆಜಿಸ್ಟೆನ್ಸ್ ಐತೆ ಅಂತಂದ್ರೆ 2000 ಏನ್ರೆ ದಾಟಿತ್ತಂತಂದ್ರೆ ನನಗೆ ಮೊಬೈಲ್ಗೆ ಅಲರ್ಟ್ ಬರಲಿ ಅಂತ ನೀವು ಅಲರ್ಟನ್ನು ಕ್ರಿಯೇಟ್ ಮಾಡ್ಬೋದಾ. ಅದ್ರಲ್ಲಿ ಏನಾಗ್ತೈತೆ ರೀ, ನೀವು ಚಾರ್ಟ್ ನೋಡ್ಕೊಂಡ್ಕೊಂಡ್ರೆ ಅವಶ್ಯಕತೆ ಇಲ್ಲ, ತನ್ನ ಅಲರ್ಟ್ ಬರೋಣ ಹೋತಪ್ಪ 2000 ಮ್ಯಾಗ ಈಗ ಬಾಯ್ ಮಾಡೋಣ ಅಂತ ಬಾಯ್ ಮಾಡ್ಬೋದಾ. ಇದು ನಿಮಗೆ ಇಲ್ಲಿ ಆಪ್ಷನ್ ಸಿಗ್ತೈತಿ. ಆಮ್ಯಾಗ ಇಲ್ಲಿ ರಿಪ್ಲೇ ಸಿಗ್ತೈತಿ. ರಿಪ್ಲೇ ಅಂತಂದ್ರೆ ಇದು ಹಿಂದೆ ಏನಾಗೈತೆ ಅಂತ ನೋಡ್ಸೊಂಬಂದ್ರಿ. ಇದು ಹಿಂದೆ ಹೋಗ್ಬೋದ್ರಿ ನಾವು. ಈಗ ಎಷ್ಟು ಕ್ಯಾಂಡಲ್ ಬೇಕು ಅಷ್ಟು ಕ್ಯಾಂಡಲ್ ಹಿಂದೆ ಹೋಗಿ ನಾವು ಮತ್ತು ವಾಪಸ್ ರಿಪ್ಲೇ ಕೋಡ್ ಅಂತ ಅನ್ಬೋದು. ನೋಡ್ಬೋದು ಇಲ್ಲಿ ಈಗ ರಿಪ್ಲೇ ಬರ್ತೈತಿ. ಬರಲಿಲ್ಲ, ಅದು ಸ್ವಲ್ಪ ಏನೋ ಆಗೈತೆ ರೀ, ನನಗೆ ಅಷ್ಟು ಗೊತ್ತಿಲ್ಲ. ಯಾಕಂತಂದ್ರೆ ಇದು ಫ್ರೀ ಅಕೌಂಟ್ ಐತಿ, ಇದೇನು ಪೇಡ್ ಅಕೌಂಟ್ ಇಲ್ಲ. ಪೇಡ್ ಅಂತಂದ್ರೆ ಇವೆಲ್ಲ ಫ್ಯೂಚರ್ ಯೂಸ್ ಮಾಡ್ಬೋದಾ. ಫ್ರೀ ಅಕೌಂಟ್ ಇರೋ ಕಾರಣ ಹೆಚ್ಚೇನು ಯೂಸ್ ಮಾಡಕ್ಕೆ ಬರಂಗಿಲ್ಲ, ಮತ್ತು ಇತ್ತಿರದೇನು ಹೆಚ್ಚು ಉಪಯೋಗನೂ ಇಲ್ಲ. ನೆಕ್ಸ್ಟ್ ಇಲ್ಲಿ ಬರ್ತೈತಿ ಸೆಟ್ಟಿಂಗ್ ಆಪ್ಷನ್ನಾಗ ನೀವು ಕ್ಯಾಂಡಲ್ ಸ್ಟಿಕ್ಕದ ಕಲರ್ ಚೇಂಜ್ ಮಾಡ್ಬೋದಾ. ಮತ್ತು ಇಲ್ಲಿ ಉಳಿದಿದ್ದು ಎಲ್ಲ ಇವು ಚೇಂಜ್ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಎಷ್ಟಿರ್ಬೇಕು, ಏನಿರ್ಬೇಕಾ, ಇದೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೇನ್ ಇವೆಂಟ್ನಾಗ ಹೋಗಿ ನೀವು ಇಲ್ಲಿ ಇವೆಂಟ್ಗಳನ್ನು ಸೆಟ್ ಮಾಡ್ಬೋದಾ. ಮತ್ತು ಉಳಿದಿದ್ದು ನೀವು ನ್ಯೂಸ್ ನೋಟಿಫಿಕೇಶನ್ ಅದನ್ನು ನೀವು ಸೆಟ್ ಮಾಡ್ಕೋಬೋದು. ಲೇಟೆಸ್ಟ್ ನ್ಯೂಸನ್ನು ಹೇಳ್ತೈತಿ. ಇದು ನಿಮಗೆ ಗೊತ್ತಿರ್ಬೋದು ಸೆಟ್ಟಿಂಗ್ನಾಗ. ನೆಕ್ಸ್ಟ್ ಬರ್ತೈತಿ ಇದು ಫುಲ್ ಸ್ಕ್ರೀನ್ ಅದು ಆಪ್ಷನ್. ಈಗ ಇದು ಫುಲ್ ಸ್ಕ್ರೀನ್ ಓದ್ಕನ ಫುಲ್ ಸ್ಕ್ರೀನ್ ಆಯ್ತು ನೋಡ್ರಿ. ಈ ಥರ ನೀವು ಫುಲ್ ಸ್ಕ್ರೀನನ್ನು ಮಾಡ್ಕೋಬೋದಾ. ನೆಕ್ಸ್ಟ್ ಇದು ಫೋಟೋದ ಐಕನ್ ಕಾಣ್ತಿರ್ಬೋದಾ. ಇದು ಒತ್ತಿಕಿರಿ ಅಂತಂದ್ರೆ ಈ ಥರದ ಇಮೇಜನ್ನು ಡೌನ್ಲೋಡ್ ಮಾಡ್ಬೋದಾ, ಈ ಥರ ಇಮೇಜ್ ಕಾಪಿ ಮಾಡ್ಬೋದಾ. ಇದೆಲ್ಲ ನಿಮಗೆ ಗೊತ್ತಿರ್ಬೋದು. ಇಲ್ಲಿಗೆ ಓಪನ್ ನ್ಯೂ ಟ್ಯಾಬ್ ಅಂತಂದ್ರೆ ಹೊಸ ಟ್ಯಾಬನ್ನು ಓಪನ್ ಮಾಡ್ಬೋದಾ. ಇದೆಲ್ಲ ಫ್ಯೂಚರ್ ನಿಮಗೆ ಇಲ್ಲಿ ಸಿಗ್ತೈತಿ. ನೆಕ್ಸ್ಟ್ ಇದೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನೋಡ್ರೆ ವಾಚ್ ಲಿಸ್ಟ್ ಏನು ಇದು ಕಾಣತೈತಿ, ಇದು ಒಳಗೆ ಹೋಗ್ತೈತಿ. ಇದನ್ನು ಮತ್ತೆ ಕ್ಲಿಕ್ ಮಾಡ್ರೆ ಮತ್ತೆ ಹೊರಗೆ ಬರ್ತೈತಿ. ಇಲ್ಲಿ ವಾಚ್ ಲಿಸ್ಟ್ನಾಗ ನೀವು ಕಂಪ್ನಿಗಳನ್ನು ಆ್ಯಡ್ ಮಾಡ್ಬೋದಾ. ನೋಡ್ಬೋದು ಈ ಥರ. ಇಲ್ಲಿಯೂ ಸಹ ನೀವು ಪೇಡ್ ಆಪ್ಷನನ್ನು ತೊಗೋಬೇಕಾಗ್ತೈತಿ. ಬಟ್ ನಿಮಗೆ ಪೇಡ್ ತೊಗೊಳೋದಿಲ್ಲ ಅಂತಂದ್ರೆ ನೀವು ವಾಚ್ ಲಿಸ್ಟ್ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಇದೇನು ಹಳೆ ಕಾಲದಿತ್ತು ನಂದು ಅಕೌಂಟ್, ಅವಾಗಿದ್ದು ಫ್ರೀ ಇತ್ತು. ಅದಕ್ಕೆ ಇಷ್ಟು ಆ್ಯಡ್ ಮಾಡೀನಿ, ಅವ ಆ್ಯಡ್ ಉಳ್ದವ್ರಿ. ಈಗ ಹೊಸ ಆ್ಯಡ್ ಮಾಡಕ್ಕೆ ಬರವತ್ತ. ಅದಕ್ಕೆ ನಾ ಏನು ಮಾಡ್ತೀನಿ, ಇಲ್ಲಿ ಫಸ್ಟ್ ತೋರಿಸಿಲ್ಲ ರೀ, ಇಲ್ಲಿ ಹೋಗಿ ಇಲ್ಲಿ ಡೈರೆಕ್ಟ್ ಸರ್ಚ್ ಮಾಡಿ ಆ್ಯಡ್ ಮಾಡ್ಕೋತೀನಿ. ಇದು ನಿಮ್ಗೆ ಗೊತ್ತಿರ್ಬೋದು. ಇದು ಅಲರ್ಟ್ ಬಗ್ಗೆ ಆಲ್ರೆಡಿ ನಿಮಗೆ ತಿಳಿಸೀನಿ. ಇದು ಮತ್ತೊಂದು ಏನಂತಂದ್ರೆ ಲೇಯರ್ಸ್ ಅಂತಂದ್ರೆ ಈ ಚಾರ್ಟ್ನಾಗ ನಾ ಏನೇನು ಯೂಸ್ ಮಾಡೇನಂತ ಇಲ್ಲಿ ಕಾಣ್ತಾವ. ಈ ಮೂವಿಂಗ್ ಎವರೇಜ್ನ ಯೂಸ್ ಮಾಡೇನಿ ಈ ಚಾರ್ಟ್ನಾಗ, ಅದೇ ಕಾರಣ ಇಲ್ಲಿ ಕಾಣತೈತಿ. ಇದನ್ನು ಡಿಲೀಟ್ ಮಾಡ್ಬೋದಾ. ಅಥವಾ ಇದೆಲ್ಲನ ಡಿಲೀಟ್ ಮಾಡೋದಿತ್ತಂತಂದ್ರೆ ನಿಮ್ದೇನು ಮೌಸ್ ಇರ್ತೈತಿ ಅದನ್ನು ನೀವು ರೈಟ್ ಕ್ಲಿಕ್ ಮಾಡಿರಿ, ಮತ್ತು ಇಲ್ಲಿ ರಿಮೂವ್ ಆಲ್ ಅಂತ ಬರ್ತೈತಿ. ಈಗ ಏನೂ ಮಾಡಿಲ್ಲ ನಾನು ಕಾಣುತ್ತ. ಈಗ ಎಕ್ಸಾಂಪಲ್ ಇಲ್ಲಿ ನಾ ಡ್ರಾಯಿಂಗ್ ತೆಗಿತೀನಿ. ಈಗ ಇದನ್ನು ರಿಮೂವ್ ಮಾಡೋದಿದ್ರೆ ರೈಟ್ ಕ್ಲಿಕ್ ಮಾಡಿ ರಿಮೂವ್ ನೋಡ್ಬೋದು. ಇಲ್ಲಿ ರಿಮೂವ್ 3 ಡ್ರಾಯಿಂಗ್ಸ್ ಅಂತ ಕಾಣತೈತಿ. ಇದನ್ನು ಕ್ಲಿಕ್ ಮಾಡ್ರೆ ಎಲ್ಲ ರಿಮೂವ್ ಆಗ್ಬಿಡ್ತೈತಿ.
ಮತ್ತು ಇದು ಉಳಿದಿದ್ದ ಇದೆಲ್ಲ ಜನರು ಮಾತಾಡ್ತಿರ್ತಾರೆ ಇಲ್ಲಿ ಈ ಚಾರ್ಟ್ ಬಗ್ಗೆ ಇದ್ರ ಬಗ್ಗೆ ಏನಾಗತೈತಿ ಏನಿಲ್ಲ ಅಂತ ಅದನ್ನು ನೀವು ನೋಡ್ಬೋದು ಅಥವಾ ನಿಮಗೇನು ಅನ್ಸತ್ತಿದ್ರೆ ನೀವು ಇಲ್ಲಿ ಮಾತಾಡ್ಬೋದು. ಮತ್ತು ನೆಕ್ಸ್ಟ್ ಸ್ಕ್ರೀನರ್ನಾಗ ನೀವು ಇಲ್ಲಿ ಸ್ಕ್ರೀನರನ್ನು ಸೆಟ್ ಮಾಡ್ಬೋದು. ಏನು ಪ್ರೈಸ್ ಇರಬೇಕು, ಎಷ್ಟು ಪರ್ಸೆಂಟೇಜ್ ಇರೈತಿ, ಮಾರ್ಕೆಟ್ ಕ್ಯಾಪ್ ಎಷ್ಟು ಇರಬೇಕು, ಪಿ ಎಷ್ಟು ಇರಬೇಕಂತ ಒತ್ತಿಗೆ ಸ್ಕ್ರೀನರನ್ನು ರನ್ ಮಾಡಿರಿ ಅಂತಂದ್ರೆ ಅವು ಸ್ಟಾಕ್ಗಳು ನಿಮ್ಗೆ ಕಾಣಕ್ಕೆ ಸ್ಟಾರ್ಟ್ ಆಗ್ತಾವ. ನೆಕ್ಸ್ಟ್ ಇದು ಕ್ರಿಸ್ಮಸ್ ಗಿಡ, ಇದೇನಿಲ್ಲ ಇದು ಮೂವಿಂಗ್ ಅವರೇಜ್ ಏನು ಕೋಡ್ ಅದು ನಿಮ್ಗೆ ಇಲ್ಲಿ ಕಾಣ್ತೈತಿ. ಈ ಕೋಡನ್ನು ನೀವು ಕಾಪಿ ಮಾಡಿ ಚಾರ್ಟ್ ಜಿಪಿಟಿನ ಹೋಗಿ ನಿಮಗೆ ಬೇಕಂತ ನೀವು ಇಂಡಿಕೇಟರನ್ನು ರೆಡಿ ಮಾಡ್ಬೋದಾ. AI ಅನ್ನು ಬಳಸಿ ಯಾವ ಥರ ಇಂಡಿಕೇಟರನ್ನು ತಯಾರು ಮಾಡ್ತೇವೆ ನಮ್ಮ ಅಕಾರ್ಡಿಂಗ್ ಅಂತ ಅದ್ರ ಬಗ್ಗೆನೂ ನಾವು ನೆಕ್ಸ್ಟ್ ಮುಂದಿನ ವಿಡಿಯೋಗಳನ್ನಾಗ ತಿಳ್ಕೊಳ್ಳೋಣ. ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಆಗ್ತೈತಿ, ಬಟ್ ಅಷ್ಟು ಏನಿಲ್ಲ. ಮೊದಲಿನ ಕಾಲನಾಗ ಕೋಡಿಂಗ್ ಇಂಜಿನಿಯರ್ಸ್ ಮಾಡ್ಬೇಕಂತಿತ್ತ, ಬಟ್ ಈಗ AI ನಾವು ಮಾಡಿಸಿ ಒಂದೊಂದು ನಾವು ಟ್ರೇಡಿಂಗ್ ವ್ಯೂನಾಗ ಇಂಡಿಕೇಟರ್ಗಳನ್ನು ಬಳಸ್ತೇವೆ. ಕೆಲವೊಂದು ಇಂಡಿಕೇಟರ್ ನಾನು ರೆಡಿ ಮಾಡೇನ್ರಿ, ಅದ ಕಾರಣ ಅದ್ರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳೋಣ. ಈ ಕ್ಯಾಲೆಂಡರ್ ಆಪ್ಷನ್ನಾಗ ಹೋಗಿದ್ರೆ ಅಂತಂದ್ರೆ ಇಲ್ಲಿ ಎಕನಾಮಿಕ್ ಇವೆಂಟ್ಗಳು ಕಾಣ್ತಾವ, ಅರ್ನಿಂಗ್ಸ್ ಯಾವ್ಯಾವ ಕಂಪ್ನಿದ ಅರ್ನಿಂಗ್ಸ್ ಬಂದೈತೆ ಅಂತ ತಿಳ್ತೈತಿ, ರೆವೆನ್ಯೂ, ಡಿವಿಡೆಂಟ್, IPOಸ್ಗಳು ಇಲ್ಲಿ ನಿಮ್ಗೆ ಕಾಣ್ತಾವ. ಇದ್ರ ಬಗ್ಗೆನೂ ನಿಮ್ಗೆ ಗುರ್ತಾ ಇರ್ಬೋದ. ಮತ್ತು ಉಳಿದಿದ್ದು ಏನಿಲ್ರಿ ಎಲ್ಲ ನಾರ್ಮಲ್ ಇದಾವ, ಅದ ಕಾರಣ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಕಮ್ಯುನಿಟಿ ಐತಿ, ಇಲ್ಲೂ ನೀವು ನೋಡ್ಬೋದ. ಈಗ ಬರೀ ಈ ಸೈಡ್ದು ಎಲ್ಲ ಕ್ಲಿಯರ್ ಮಾಡಿದ್ನಿ. ಈಗ ಮ್ಯಾಗಿಂದು ಹೇಳಿದ್ನಿ, ರೈಟ್ ಸೈಡ್ದು ಹೇಳಿದ್ನಿ. ಈಗ ಈ ಸೈಡ್ ನೋಡೋಣ, ಲೆಫ್ಟ್ ಸೈಡ್ ಮ್ಯಾಗಿಂದು. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಇದಾವ್ರಿ, ಅವ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ನೋಡ್ರಿ, ಫಸ್ಟ್ ಒಂದೇದಕ್ಕೆ ಏನೈತಿ, ಇದಕ್ಕೆ ಕರ್ಸರ್ ಅಂತೀವಿ. ಇದಕ್ಕೆ ಡಾಟ್ ಇರ್ಬೋದಾ ಅಥವಾ ಆ್ಯರೋ ಇಡ್ಬೋದಾ. ಆ್ಯರೋ ಅಂದ್ರೆ ಆ್ಯರೋ ಆತ್ ನೋಡ್ರಿ, ಇದು ನನ್ನ ಕರ್ಸರ್. ಬಟ್ ಎಲ್ಲರೂ ಕ್ರಾಸ್ಗೆ ಇಡ್ತಾರ, ಅದ ಕಾರಣ ಕ್ರಾಸ್ಗನ್ನ ಇಡ್ರಿ. ನೆಕ್ಸ್ಟ್ ಇಲ್ಲಿ ಬರ್ತೈತಿ ಟ್ರೆಂಡ್ ಲೈನ್. ಏನು ನಾವು ಫಸ್ಟ್ ವಿಡಿಯೋನಾಗ ಟ್ರೆಂಡ್ ಅನಾಲಿಸಿಸ್ ಬಗ್ಗೆ ಕಲ್ತಿದ್ದು ನಿಮಗೆ ಗುರ್ತನೇ ಇರ್ಬೋದಾ. ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ವೇ ಟ್ರೆಂಡ್. ಅದನ್ನು ನಾವು ಯಾವ ಥರ ಮಾರ್ಕ್ ಮಾಡ್ಕೋತೇವೆ ಅಂತಂದ್ರೆ ಈ ಟ್ರೆಂಡ್ ಲೈನ್ಲೇ ಮಾರ್ಕ್ ಮಾಡ್ಕೋತೇವೆ. ಆ ವಿಡಿಯೋನಾಗ ಅಷ್ಟು ನಾ ಎಕ್ಸಾಂಪಲ್ ತೋರಿಸಿಲ್ಲ, ಬಟ್ ಈ ವಿಡಿಯೋನಾಗ ತೋರಿಸ್ತೇನೆ, ಅದು ತಿಳ್ಕೊಂಬಿಡ್ರಿ. ಮತ್ತೊಂದನ್ನು ಇದು ನೋಡ್ಬೋದು, ಚಾರ್ಟಿಂಗ್ ಸಣ್ಣದಾತ ಏನು ಕಾಣವತ್ತಾತ. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ನಂದು ಕರ್ಸರ್ ನೋಡ್ಕೊತೀರಿ, ಇಲ್ಲಿ ಕೆಳಬರೋಣ A ಮತ್ತು L ಐತಿ. A ಒತ್ತಕ್ರಿ, ಆಟೋ ಫಿಟ್ ಆಗ್ಬಿಡ್ತೈತೆ ನೋಡ್ರಿ. ಆಟೋ ಫಿಟ್ ಆತೇನಿಟ್ರಿ, ಚಾರ್ಟ್ ಕಾಣತೈತೆ. ಇವೆಲ್ಲ ತಿಳ್ಕೊಬೇಕು ನೀವು, ಅಂದ್ರೆ ನೀವು ಆ ಟ್ರೇಡಿಂಗ್ನಾಗ ಎಕ್ಸ್ಪರ್ಟ್ ಆಗ್ತೀರಿ. ಈಗ ನೋಡ್ಬೋದ ಟ್ರೆಂಡ್ ಲೈನ್ ಅಂತಂದ್ರೆ ಏನಂತ ಈಗ ನೋಡೋಣ. ಇಲ್ಲಿ ಗೋಲ್ಡ್ ಈಗ ಡೌನ್ ಟ್ರೆಂಡ್ನಾಗ ಹೋಗತೈತಿ. ಯಾಕೆ ಡೌನ್ ಟ್ರೆಂಡ್ನಾಗ ಹೋಗತೈತಿ ಅಂತಂದ್ರೆ ನೋಡ್ಬೋದು ಇಲ್ಲಿ ಲೋವರ್ ಲೋ, ಲೋವರ್ ಐ, ಲೋವರ್ ಲೋ, ಲೋವರ್ ಐ ಆಗೈತಿ. ಅದ ಕಾರಣ ಡೌನ್ ಟ್ರೆಂಡ್ನಾಗ ಹೋಗತೈತಿ ಅಂತೇವೆ ನಾವು. ಈಗ ಇದನ್ನು ನಾ ಈ ಸರ ಕ್ಲಿಕ್ ಮಾಡೋಣ. ವೈಟ್ ಕಲರ್ ಈ ತರ ಕಾಣುತ್ತೆ, ಇದನ್ನು ನಾವು ರೈಟ್ ಕಲರ್ ಮಾಡೋಣ. ನೋಡ್ಬೋದು ಈಗ ಲೋವರ್ ಹೈಗಳನ್ನು ಮಾರ್ಕ್ ಮಾಡಿ ಈ ಥರ ನಾವು ಟ್ರೆಂಡ್ ಲೈನನ್ನು ಮಾರ್ಕ್ ಮಾಡ್ಕೋಬೋದು. ಇದ ಟ್ರೆಂಡ್ ಲೈನನ್ನು ಫಾಲೋ ಮಾಡ್ಕೊತ ಗೋಲ್ಡ್ ಕೆಳಗೆ ಹೋಗೋ ಸಂಭಾವನೆ ಭಾಳ ಹೆಚ್ಚೈತಿ. ಈ ಥರ ನೀವು ಈಗ ಇದು ಒಂದೇ ಲೋವರ್ ಆಗೈತಿ, ಮತ್ತು ಹಿಂದೆ ಹೋಗಿ ಎಕ್ಸಾಂಪಲ್ ತಿಳ್ಕೊಳ್ಳೋದ್ರಿ ಅಂದ್ರೆ ನಮಗಿನ್ನ ಕರೆಕ್ಟ್ ಗೊತ್ತಾಗ್ತೈತಿ. ಹಾಂ, ಇಲ್ಲಿ ಅಪ್ ಟ್ರೆಂಡ್ನಾಗಿತ್ತ, ಅಪ್ ಟ್ರೆಂಡ್ನಾಗ ಐತೆ ಅಂತ ನಮಗೆ ಹೆಂಗೆ ಗೊತ್ತಾಗ್ತೈತಿ ರೀ. ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ ಮಾಡ್ಕೊಂಡು ಮ್ಯಾಗ ಹೋದ್ರೆ ಅದಕ್ಕೆ ಅಪ್ ಟ್ರೆಂಡ್ ಅಂತೇವಿ. ಇಲ್ಲಿ ನೋಡ್ಬೋದು ನೀವು ಹೈಯರ್ ಲೋಗಳನ್ನು ಮಾರ್ಕ್ ಮಾಡ್ಕೊಂಡು ಈ ಥರ ಮಾರ್ಕ್ ಮಾಡ್ರಿ, ಇದು ಒಂದು ಅಪ್ ಟ್ರೆಂಡ್ ಆತ. ಈ ಥರ ನೀವು ಟ್ರೆಂಡ್ ಲೈನನ್ನು ಮಾರ್ಕ್ ಮಾಡ್ಕೋಬೋದಾ. ಮತ್ತು ಈ ಟ್ರೆಂಡ್ ಲೈನದೇನು ಉಪಯೋಗ ಐತಿ ಈ ಥರ ಮಾಡ್ಕೋತೇವಿ. ಮತ್ತು ನೆಕ್ಸ್ಟ್ ಅದ ಟ್ರೆಂಡ್ ಲೈನ್ನಾಗನ ಮತ್ತೊಂದು ಟೂಲ್ ಐತಿ, ಅದೇನಂತಂದ್ರೆ ಹಾರಿಜಾಂಟಲ್ ಲೈನ್. ಹಾರಿಜಾಂಟಲ್ ಲೈನ್ ನಾವು ನಿನ್ನೆ ಏನು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ಕಲಿತು, ಅಥವಾ ಹೋದ ವಿಡಿಯೋನಾಗ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ಕಲಿತು, ಆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ನಾವು ಮಾರ್ಕ್ ಮಾಡ್ಕೊಳಕ್ಕೆ ಈ ಹಾರಿಜಾಂಟಲ್ ಲೈನನ್ನು ಬಳಸ್ತೀವಿ. ನೋಡ್ಬೋದು ಇಲ್ಲಿ ರೆಸಿಸ್ಟೆನ್ಸ್ ಐತಿ, ಇದನ್ನು ನಾ ಮಾರ್ಕ್ ಮಾಡ್ಕೋತೀನಿ. ಕಲರ್ ಚೇಂಜ್ ಮಾಡ್ತೇನೆ, ರೆಡ್ ಮಾಡ್ತೇನೆ, ಇದು ರೆಸಿಸ್ಟೆನ್ಸ್ ಆತ. ಮತ್ತು ಅದರ್ ರೆಸಿಸ್ಟೆನ್ಸ್ಗೆ ಯಾವ ರೆಸಿಸ್ಟೆನ್ಸ್ ತೊಗೊಂಡಿಲ್ಲ. ನಾ ಹೇಳಿದ್ನಿಲ್ಲ ರೀ, ಇಲ್ಲಿ ಎಕ್ಸಾಂಪಲ್ ಇಲ್ಲಿ ತೊಗೊಳ್ಳೋಣ. ಈಗ ನೋಡ್ರಿ ಹಿಂಗೆ ಮ್ಯಾಗ ಹೊತ್ತಂತಂದ್ರೆ ಇದನ್ನು ನಾವು ಮಾರ್ಕ್ ಮಾಡ್ಕೊಳಕ್ಕೆ ಈ ಥರ ಟ್ರೆಂಡ್ ಲೈನನ್ನು ಬಳಸ್ತೀವಿ. ಇದು ನಿಮಗೆ ಗುರ್ತಾ ಇರ್ಬೋದು. ಅದೇ ಥರ ನಾವು ರೆಸಿಸ್ಟೆನ್ಸನ್ನು ಮಾರ್ಕ್ ಮಾಡ್ಕೊಳಕ್ಕೂ ಇದು ಹಾರಿಜಾಂಟಲ್ ಲೈನನ್ನು ಮಾರ್ಕ್ ಮಾಡ್ಕೋತೀವಿ. ಇಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಆತಂದ್ರೆ ಇಲ್ಲಿ ಬಾಯ್ ಮಾಡ್ಬೋದಾ, ಮತ್ತು ಸಪೋರ್ಟ್ ಕಡೆ ಬಂದು ಸಪೋರ್ಟ್ ತೊಗೊಂಡ್ರೆ ಇಲ್ಲಿ ಬಾಯ್ ಮಾಡ್ಬೋದಾ. ಈ ಥರ ನೀವು ಸ್ಟ್ರಾಟಜಿಗಳನ್ನು ಕಲಿಬೇಕಾ. ಇದ್ರ ಬಗ್ಗೆನೂ ನಿಮಗೆ ಗುರ್ತಾ ಇರ್ಬೋದಾ. ಬರೀ ಈಗ ನೆಕ್ಸ್ಟ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ಇದೆಲ್ಲ ಡ್ರಾಯಿಂಗನ್ನು ನಾ ಈಗ ರಿಮೂವ್ ಮಾಡ್ತೀನಿ. ಇದು ರೈಟ್ ಕ್ಲಿಕ್ ಮಾಡಿ ರಿಮೂವ್ ಡ್ರಾಯಿಂಗನ್ನು ಮಾಡ್ರೆ ಎಲ್ಲ ಕ್ಲಿಕ್ ಅದು. ಮತ್ತು ಇಲ್ಲಿ ಆಟೋ ಅಡ್ಜಸ್ಟ್ನೇ ಹೋಗಿ ಆಟೋ ಅಡ್ಜಸ್ಟ್ ಮಾಡ್ತೇನೆ ಚಾರ್ಟ್. ನೆಕ್ಸ್ಟ್ ಟೂಲ್ ಫಿಬೊನಾಚಿ ರಿಟ್ರೇಸ್ಮೆಂಟ್. ಇದೇನು ಮಾಡ್ತೈತೆ ಅಂತಂದ್ರೆ ಒಂದು ಯಾವುದು ಸ್ಟಾಕ್ ಇಂಡೆಕ್ಸ್ ಮ್ಯಾಗ ಹೋಗತೈತಿ, ಮ್ಯಾಗ ಹೋಗೋಣ ಒಂದು ಲೆವೆಲ್ ಮ್ಯಾಗ ಹೋಗಿ ರೆಸಿಸ್ಟೆನ್ಸ್ ತೊಗೊಂತಂತಂದ್ರೆ ಅಲ್ಲಿ ರೆಸಿಸ್ಟೆನ್ಸ್ ತೊಗೊಂಡ ಎಷ್ಟು ಪರ್ಸೆಂಟೇಜ್ ಬೀಳ್ಬೋದಾ ಅಥವಾ ಎಲ್ಲಿಂದ ರೀಟ್ರೇಸ್ಮೆಂಟ್ ಆಗ್ಬೋದಂತ ನಮಗೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ತಿಳಿಸ್ತೈತಿ. ಅಂದರೆ ಉದಾಹರಣೆ ತೊಗೋಬೇಕಂತಂದ್ರೆ ಈಗಿದ ಏರಾತೈತೆ ಅಂತ ತಿಳ್ಕೊರಿ. ಇಲ್ಲಿಂದ ಏರಕ್ಕೆ ಸ್ಟಾರ್ಟ್ ಆತ, ಈ ಲೆವೆಲ್ದಿಂದ ಇಲ್ಲಿ ತಕ ಏರಿತ, ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂತ. ಅದ ಕಾರಣ ಈ ಟೂಲನ್ನು ಮಾರ್ಕ್ ಮಾಡೋದ್ರಿ ಇಲ್ಲಿ. ಮತ್ತು ಇಲ್ಲಿ ಎಲ್ಲಿಂದ ಏರಕ್ಕೆ ಸ್ಟಾರ್ಟ್ ಐತ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲಿ ತಕ ಹೋಗಿ ರೆಸಿಸ್ಟೆನ್ಸ್ ತೊಗೊಂತ ಅಲ್ಲಿ ತಕ ಹೋಗಿ ಈ ಥರ ಮಾರ್ಕ್ ಮಾಡಿ ಈ ಥರ ಜಗ್ಬಿಡೋದ. ಈ ಥರ ಜಗ್ಗಾನ ಇಲ್ಲಿ ನೋಡ್ಬೋದು, ನಿಮಗೆ ಲೆವೆಲ್ಗಳು ಕಾಣ್ತಿರ್ಬೋದ. ಮಾರ್ಕ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ.
ಹಾಂ 0.5 ಮತ್ತು 0.6 ಇವು ಎರಡು ಲೆವೆಲ್ಗಳು ಭಾಳ ಇಂಪಾರ್ಟೆಂಟ್. ಯಾವಾಗನು ಮಾರ್ಕೆಟ್ ಏರ್ಕೊಂತ ಒಂದು ಕಡೆ ರೆಜಿಸ್ಟೆನ್ಸ್ ತೊಂತಂತಂದ್ರೆ ಇದೇನು ಫಿಬೊನಾಚಿ ರಿಟ್ರೇಸ್ಮೆಂಟ್ದ 0.5 ಮತ್ತು 0.6 ಐತಿ, ಅಲ್ಲಿಂದನ ರಿಟ್ರೇಸ್ ಆಗೋದ ಚಾನ್ಸಸ್ ಭಾಳ ಹೆಚ್ಚಿರ್ತೈತಿ. ನೋಡೋಣ ಈಗ ಏನಾಗತ್ತೈತಂತ ನೋಡ್ಬೋದು ನೀವು. ಈಗ 0.5 ಕಡೆ ಏನು ಬಂದಿಲ್ಲ, ಬಟ್ 0.5 ಲೆವೆಲ್ ಏನೈತಿ ಗ್ರೀನ್ ಕಲರ್ ಬಾಕ್ಸ್ ಅದ್ರಾಗಿಂದನ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಮ್ಯಾಗ ಹೋಗತೈತಿ. ಆ ಡಬ್ಲ್ಯೂ ಪ್ಯಾಟರ್ನ್ ಅದು ಮುಂದೆ ಕಲಿಯೋನು. ಆದ್ರೂ ಸಹ ಇವೆರಡು ಸ್ಟ್ರಾಂಗ್ ಲೆವೆಲ್ಗಳು ಅಂತೀವ್ರಿ, ಗ್ರೀನ್ ಲೈನ ಮತ್ತು ರೆಡ್ ಲೈನ. ಇದ್ರದ್ದು ಕೆಳಗೆ ಹೋತಂತಂದ್ರೆ ಟ್ರೆಂಡ್ ರಿವರ್ಸಲ್ ಆತಂತ ನಾವು ಅಂತೀವಿ. ಅಪ್ ಟ್ರೆಂಡ್ನಾಗಿಲ್ಲ, ಟ್ರೆಂಡ್ ರಿವರ್ಸಲ್ ಆತಂತ. ಬಟ್ ಇವ ಲೆವೆಲ್ ಮ್ಯಾಗನೇ ಏನ್ರಿ ಸಪೋರ್ಟ್ ತೊಗೊಂತಂದ್ರೆ ಮತ್ತು ಬೌನ್ಸ್ ಬ್ಯಾಕ್ ಆಗ್ಬೋದ, ಮತ್ತು ರಿಟ್ರೇಸ್ ಆಗಿ ಮತ್ತೆ ಇರಾಕ್ ಸ್ಟಾರ್ಟ್ ಆಗ್ಬೋದು ಅಂತ ನಮ್ಗೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ತಿಳಿಸ್ತೈತಿ. ಅದೇ ಥರ ಇದ್ದ ಇರೋದು ಹೆಂಗೆ ತೋರಿಸಿನಿ ಅದೇ ಥರ ಬೀಳೋದನ್ನು ನೀವು ಮಾಡ್ಬೋದ. ಬೀಳೋದನ್ನು ಮಾಡೋಣ್ರಿ, ಯಾಕಂದ್ರೆ ಇಲ್ಲಿಂದ ಬೀಳಕ್ಕೆ ಸ್ಟಾರ್ಟ್ ಆಗೈತಿ ಮತ್ತು ಇಲ್ಲಿ ತನಕ ಬಿದ್ದೈತಿ. ಅದ ಕಾರಣ ಬೀಳೋದನ್ನು ನಾವೀಗ ತಿಳ್ಕೊಳ್ಳೋಣ. ನೋಡ್ರಿ, ಇಲ್ಲಿಂದ ಬೀಳಕ್ಕೆ ಸ್ಟಾರ್ಟ್ ಆಗೈತೆ. ನಾನು ಫಸ್ಟ್ ಇಲ್ಲಿ ಮಾರ್ಕ್ ಮಾಡೋನು ಮತ್ತು ಇಲ್ಲಿ ತನಕ ಸಪೋರ್ಟ್ ತೊಗೊಂಡೈತಿ. ಇಲ್ಲಿ ನಾವು ಕ್ಲಿಕ್ ಮಾಡಿ ಇಲ್ಲಿ ಇಟ್ಬಿಡೋನು. ಹಾಂ, ನೋಡ್ಬೋದು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಕರೆಕ್ಟ್ ಇಲ್ಲಿಂದ ಬೀಳಕ್ಕೆ ಸ್ಟಾರ್ಟ್ ಆಗೋಣ. ಇಲ್ಲಿ ಸಪೋರ್ಟ್ ತೊಗೊಂಡು ಕರೆಕ್ಟ್ ಇಲ್ಲಿ ಏನು 0.5 ಲೆವೆಲ್ ಐತಿ ಅಲ್ಲೇ ಸ್ವಲ್ಪ ಸಮೀಪದಾಗನ ರೆಜಿಸ್ಟೆನ್ಸ್ ತೊಗೊಂಡ ಮತ್ತು ಬೀಳಕ್ಕೆ ಸ್ಟಾರ್ಟ್ ಆತ. ಇದು ನಮಗೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ತಿಳಿತೈತಿ. ಇದ್ರ ಬಗ್ಗೆ ಏನು ಹೆಸರಲ್ಲಿ ಕೆಡ್ಸ್ಕೊಬೇಡ್ರಿ, ಇದು ಹಂಗೆ ಉದಾಹರಣೆ ತೋರ್ಸತ್ತೇನೆ ಅಲ್ಲಿ ಟೂಲ್ ಐತಂತ. ಇದ್ರ ಬಗ್ಗೆ ಡೀಟೇಲ್ದಾಗ ಮುಂದಿನ ವಿಡಿಯೋಗಳ್ನಾಗ ನಾವು ಕಲಿಯೋನು. ಅದೇ ಕಾರಣ ಭಾಳ ಇದೇನು ಕೋರ್ಸ್ ಐತೆ ಅದೇನು ಈಸಿ ಇಲ್ರಿ, ಭಾಳ ರೊಕ್ಕ ಕೊಟ್ರು ಅಂತ ಹೇಳ್ಸಂಗಿಲ್ಲ, ಅಷ್ಟು ನಾ ಸುಲಭದಾಗ ಫ್ರೀನ ಹೇಳಾವಿದ್ದೇನೆ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಇದ್ರೆ ಲೈಕ್ ಮಾಡಿರಿ. ಇದು ನಿಮಗೆ ಗೊತ್ತಾ ಇರ್ಬೋದು ಫಿಬೊನಾಚಿ ರಿಟ್ರೇಸ್ಮೆಂಟ್ ಟೂಲ್ ಏನು ಮಾಡ್ತೈತಂತ. ಇದೆಲ್ಲ ರಿಮೂವ್ ಮಾಡಿಬಿಡೋನು ಈಗ. ಹಾಂ, ನೆಕ್ಸ್ಟ್ ಇದು ಬರ್ತೈತಿ. ಇವೇನೇನು ಪ್ಯಾಟರ್ನ್ಗಳು ಇದಾವೆ, ಚಾರ್ಟ್ ಪ್ಯಾಟರ್ನ್ಗಳು, ಇವೇನೂ ಹೆಚ್ಚು ಉಪಯೋಗ ಇಲ್ಲ. ಇದನ್ನು ಹೆಚ್ಚೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಬರ್ತೈತಿ ಇದು ಪೊಸಿಷನ್, ಲಾಂಗ್ ಪೊಸಿಷನ್ ಮತ್ತು ಶಾರ್ಟ್ ಪೊಸಿಷನ್. ಲಾಂಗ್ ಪೊಸಿಷನ್, ಶಾರ್ಟ್ ಪೊಸಿಷನ್ ನಮಗೆ ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ನಿರ್ಧಾರ ಮಾಡೋಕ್ಕೆ ಸಹಾಯ ಮಾಡ್ತೈತಿ. ನೋಡ್ಬೋದು ಇಲ್ಲಿ ಲಾಂಗ್ ಪೊಸಿಷನ್ ಕ್ಲಿಕ್ ಮಾಡೀನಿ. ಇಲ್ಲಿ ನನಗೆ ಟ್ರೇಡ್ ಸಿಕ್ಕಿತ್ತಂತಂದ್ರೆ ಇಲ್ಲಿ ನಾ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಟ್ರೇಡ್ನ ಎಂಟ್ರಿ ಆದ್ನಂತ ಸ್ಟಾಪ್ ಲಾಸ್ ನಂದು ಇಲ್ಲಿ ಲೋಗ್ ಇರ್ತೈತೆ ಅಂತ ತಿಳ್ಕೊರಿ. ಅದ ಕಾರಣ ಈ ಕ್ಯಾಂಪ್ ಲೈನನ್ನು ಇಲ್ಲಿ ತಕ ಜಗ್ತೇನೆ. ಮತ್ತು ಟಾರ್ಗೆಟ್ 1:2 ತೊಗೊಳೋದೈತಂತಂದ್ರೆ 1:2ಗೆ ಒಯ್ತೇನೆ. ಹಿಂಗೆ ಮ್ಯಾಗ್. ಹಾಂ, ಇಲ್ಲಿ ನಾ ಟಾರ್ಗೆಟ್ ತೊಗೋತೇನೆ. 1:2 ಅಂತ ಹೆಂಗೆ ಗುರ್ತತ್ತ? 1:2 ಅಂತಂದ್ರೆ ₹100 ಸ್ಟಾಪ್ ಲಾಸ್ ತೊಗೊಂಡು ಅಂದರೆ ₹200 ಪ್ರಾಫಿಟ್ ಆಗಬೇಕು. ಅದಕ್ಕೆ ನಾವು 1:2 ಅಂತೀವಿ. ಇಲ್ಲಿ ನೋಡ್ಬೋದು, ನಾವು ಲೆಕ್ಕ ಹಾಕೊಂಡು ಕುಂತ್ರೆ ಭಾಳ ಕಠಿಣ ಆಗ್ತೈತಿ, ಬಟ್ ನಮಗೆ ಇಲ್ಲಿ ತೋರಿಸ್ಬಿಡ್ತೈತಿ ರೀ. ಇಲ್ಲಿ ನೋಡ್ಬೋದು ನೀವು ಸ್ಟಾಪ್ ಲಾಸ್ ₹9 ಐತಿ. ಟಾರ್ಗೆಟ್ ನೋಡ್ಬೋದು ಇಲ್ಲಿ ₹20 ಅಥವಾ ₹18 ಟಾರ್ಗೆಟ್ ತೊಗೊಳತೀನಿ. ಅದ ಕಾರಣ ನಂದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ನೋಡ್ಬೋದು ಇಲ್ಲಿ 2.11 ಐತಿ. ಸ್ಟಾಪ್ ಲಾಸ್ ಇಟ್ಟಾದ್ರೆ ₹9 ಕಳ್ಕೊತೀನಿ, ಟಾರ್ಗೆಟ್ ತೊಗೊಂಡ್ರೆ ₹20 ನನಗೆ ಪ್ರಾಫಿಟ್ ಆಗ್ತೈತಿ, ಲಾಭ ಆಗ್ತೈತಿ ಅಂತ ನಮಗಿದ್ದ ಟೂಲ ತೋರಿಸ್ತೈತಿ. ಅದ ಕಾರಣ ಭಾಳ ಲೆಕ್ಕ ಹಾಕೊಳ್ಳೋ ಅವಶ್ಯಕತೆ ಇಲ್ಲಿಗಿನ ಕಾಲ್ನಾಗ. ಅದೇ ಥರ ಶಾರ್ಟ್ ಪೊಸಿಷನ್ನು ಐತಿ. ಶಾರ್ಟ್ ಪೊಸಿಷನ್ನಾಗ ಉಲ್ಟಾರಿ ಬೀಳೋದು ಮುಂದೆ ನಾವು ರೊಕ್ಕ ಮಾಡ್ತೀವಿ. ಪುಟ್ ಆಪ್ಷನನ್ನು ತೊಗೊಂಡು ಅಥವಾ ಶಾರ್ಟ್ ಪೊಸಿಷನನ್ನು ಏನು ತೊಗೋತೀವಿ ಅವಾಗ ಉಪಯೋಗ ಆಗ್ತೈತಿ. ಮ್ಯಾಗಿನ ಸೈಡ್ ಇಲ್ಲಿ ಸ್ಟಾಪ್ ಲಾಸ್ ಇಡೋದೈತಿ, ಕೆಳಗಿನ ಸೈಡ್ ಟಾರ್ಗೆಟ್ ತೊಗೊಳೋದು. ಅದ ಸೇಮ್ ಲಾಂಗ್ ಪೊಸಿಷನ್ನಾಗ ಏನೈತಿ ಅದ ಸೇಮ್ ಟೂಲನ್ ಐತಿ. ಬಟ್ ಇದು ಬೀಳೋದ್ರನ್ಯಾಗ ರೊಕ್ಕ ಮಾಡೋದ್ ಮುಂದೆ ನಮಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಈಸಿ ಆಗಲಿ ಅಂತ ಇದು ಉಲ್ಟಾ ಕೊಟ್ಟಾರ ಅಷ್ಟ. ಇದು ನಿಮ್ಗೆ ಗುರ್ತಾ ಇರ್ಬೋದು. ಇದು ನಮ್ಗೆ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್ ಎಲ್ಲಿ ಹಚ್ಚಬೇಕು, ಏನು ಆಗ್ಬೇಕು, ಎಷ್ಟು ರೂಪಾಯಿ ಲಾಸ್ ಆಗ್ತೈತೆ, ಎಷ್ಟು ರೂಪಾಯಿ ಪ್ರಾಫಿಟ್ ಆಗ್ತೈತೆ ಅಂತ ನಮಗೆ ಏನು ಲೆಕ್ಕ ಹಾಕುಲ್ದ ತೋರಿಸ್ಬಿಡ್ತೈತಿ. ಅದ ಕಾರಣ ಇದು ಭಾಳ ಉಪಯೋಗ ಮಾಡ್ತೇವೆ ನಾವು ಟ್ರೇಡರ್ಸ್. ಉಳಿದಿದ್ದು ಇವೇನು ಕೆಳಗೆ ಟೂಲ್ ಇದಾವೆ ಇವೇನು ಹೆಚ್ಚಾರ ಉಪಯೋಗ ಮಾಡೋಂಗಿಲ್ಲ. ಮತ್ತು ನೆಕ್ಸ್ಟ್ ಬರ್ತೈತಿ ಬ್ರಷ್ ಟೂಲ್. ಈ ಥರ ನೀವು ಚಿತ್ರವನ್ನು ಬಿಡಿಸ್ಬೋದಾ. ಮತ್ತು ಅದೇ ಬ್ರಷ್ ಟೂಲ್ನಾಗನ ಏರೋಗಳನ್ನು ಮಾರ್ಕ್ ಮಾಡ್ಬೋದಾ, ನೋಡ್ಬೋದು. ಇವ ಏರೋ ಅಪ್, ಏರೋ ಡೌನ್. ಮತ್ತು ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮತ್ತೊಂದು ಟೂಲ್ ಐತಿ. ಇದು ಟೂಲನ್ನು ನಾವು ರೆಸಿಸ್ಟೆನ್ಸ್ ಮತ್ತು ಸಪೋರ್ಟನ್ನು ಮಾರ್ಕ್ ಮಾಡೋಕೆ ಉಪಯೋಗ ಮಾಡ್ತೇವೆ. ನೋಡ್ಬೋದು ರೆಕ್ಟ್ಯಾಂಗಲ್ ಏನೈತಿದ ಈ ಥರ ನಮಗೆ ಬಾಕ್ಸ್ ಥರ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಮಾರ್ಕ್ ಮಾಡೋಕೆ ಸಹಾಯ ಮಾಡ್ತೈತಿ. ಉದಾಹರಣೆ ನಾವು ತಿಳ್ಕೊಬೇಕಂತಂದ್ರೆ ಏನಿದು ಹಾರಿಜಾಂಟಲ್ ಲೈನ್ಲ ಮಾರ್ಕ್ ಮಾಡ್ಕೊಂಡ್ರೆ ಬರೀ ವೀಕ್ಗೆ ಅಷ್ಟು ಮಾರ್ಕ್ ಆಗ್ತೈತಿ. ಬಟ್ ಮಾರ್ಕೆಟ್ ಇದು ಕರೆಕ್ಟ್ ಲೈನ್ನಾಗ ಬಂದು ಮ್ಯಾಗ ಹೋಗ್ತೈತೆ ಅಂತ 100% ಇರಂಗಿಲ್ಲ. ಒಂದು ಝೋನ್ ತೊಗೋತೈತ್ರಿ. ಅದ ಕಾರಣ ನಾವು ಈ ಥರ ರೆಕ್ಟ್ಯಾಂಗಲ್ ಟೂಲನ್ನು ಉಪಯೋಗ ಮಾಡಿ ಮಾರ್ಕ್ ಮಾಡಿದ್ವು ಅಂತಂದ್ರೆ ಇಲ್ಲಿ ವೀಕ್ಗಳನ್ನು ಅಥವಾ ಇದೇನು ಕಡ್ಡಿಗಳು ಇದಾವೆ ಕ್ಯಾಂಡಲ್ದು ಅದನ್ನು ಮತ್ತು ಬಾಡಿಯನ್ನು ಕೂಡಿಸಿ ಈ ಥರ ಝೋನ ಕ್ರಿಯೇಟ್ ಮಾಡ್ಬೋದ. ಅಂದರೆ ಇದು ಒಂದು ಚಲೋ ಸಪೋರ್ಟ್ ಝೋನ್ ಆಗ್ತೈತಿ. ಅದ ಕಾರಣ ಸೇಮ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಕನ್ನ ಈ ಟೂಲ್ ಉಪಯೋಗಿಸ್ತೀವಿ. ಬಟ್ ಇತರ ಮೇನ್ ಅಂತಂದ್ರೆ ಬಾಕ್ಸ್ ಥರ ಬರ್ತೈತಿ. ಅದ ಕಾರಣ ನಾವು ಒಂದು ಝೋನ್ ಥರ ನಾವು ಮಾರ್ಕ್ ಮಾಡ್ಕೋಬೋದ. ಅದೇ ಥರ ನೀವು ರೆಸಿಸ್ಟೆನ್ಸನ್ನು ಮಾರ್ಕ್ ಮಾಡ್ಕೋಬೋದ. ನೋಡ್ಬೋದು ಈ ಥರ ಇದು ನಿಮಗೆ ಗುರ್ತಾ ಇರ್ಬೋದು. ಅದ್ರಾಗ ಮತ್ತೊಂದು ಟೂಲ್ ಐತಿ. ಅದೇನಂತಂದ್ರೆ ರೋಟೇಟೆಡ್ ರೆಕ್ಟ್ಯಾಂಗಲ್ ಅಂತ.
ಇದು ನಮಗೆ ಏನು ನಾ ಟ್ರೆಂಡ್ ಲೈನ್ ಹೇಳಿದ್ನಿ ಅದು ಸೇಮ್ ಮಾರ್ಕ್ ಮಾಡಕ್ಕೆ ಸಹಾಯ ಮಾಡ್ತೈತಿ. ಬಟ್ ಇದು ಒಂಥರ ಈ ಥರ ಬಾಕ್ಸ್ ಥರ ಆಗ್ತೈತಿ ರೀ. ನೋಡ್ಬೋದು ಇದು ಡೌನ್ ಟ್ರೆಂಡ್ನ ಈ ಥರನ ಮಾರ್ಕ್ ಮಾಡ್ಕೊನಿ. ಇದು ನಿಮ್ಗೆ ಗುರ್ತಾಯಿರ್ಬೋದು ಅಂತ ನನಗೆ ಅನಿಸ್ತೈತಿ. ಮತ್ತು ಉಳಿದಿದ್ದು ಟೂಲ್ಗಳೇನೋ ಉಪಯೋಗ ಇಲ್ಲ. ಮತ್ತು ನೆಕ್ಸ್ಟ್ ಬರ್ತೈತಿ ಟೆಕ್ಸ್ಟ್. ಇಲ್ಲಿ ಏನು ಬೇಕಾದ್ ಬರಿಬೋದಾ. ಇದು ರೆಡ್ ಕಲರ್ ಮಾಡ್ಕೋತೇನೆ, ಗ್ರೀನ್ ಕಲರ್ ಮಾಡ್ಕೋತೇನೆ ರೀ. ನೋಡ್ಬೋದಾ ಈ ಥರ ಏನರೇ ಬರಿಬೋದಾ. ಸ್ಪೆಲ್ಲಿಂಗ್ ತಪ್ಪು ಬರ್ದೇನಿ. ಮತ್ತು ನೆಕ್ಸ್ಟ್ ಬರ್ತೈತಿ ಇಮೋಜಿಗಳ. ಈ ಥರ ಏನೋ ಇಮೋಜಿಗಳನ್ನು ನೀವು ಮಾರ್ಕ್ ಮಾಡ್ಕೋಬೋದಾ. ನೋಡ್ಬೋದು ಈ ಥರ. ಮತ್ತು ನೆಕ್ಸ್ಟಾಗಿ ಸ್ಕೇಲದು ಇದು ಟೂಲ್ ಭಾಳ ಇಂಪಾರ್ಟೆಂಟ್ ರೀ. ಈಗ ಇಲ್ಲಿಂದ ಗೋಲ್ಡ್ ಏರಕ್ಕೆ ಸ್ಟಾರ್ಟ್ ಆಗೈತಿ, ಇಲ್ಲಿಂದ ಇಲ್ಲಿ ತನಕ ಎಷ್ಟು ಪರ್ಸೆಂಟೇಜ್ ಏರಿಯತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಕ್ಕೆ ಕುಂತಂದ್ರೆ ಭಾಳ ಟೈಮ್ ಹಿಡಿತೈತಿ ಮತ್ತು ಭಾಳ ಕಠಿಣ ಆಗ್ತೈತಿ. ಬಟ್ ಅದು ಸಿಂಪಲ್ ಆಗಲಿ ಅಂತ ಈ ಸ್ಕೇಲ್ ಟೂಲ್ ಇಟ್ಟಾರ. ಈಗ ಇಲ್ಲಿಂದ ಏರಕ್ಕೆ ಸ್ಟಾರ್ಟ್ ಆಗೈತೆ ಅಂತಂದ್ರೆ ಇಲ್ಲಿ ತನಕ ಏರೈತೆ ಅಂತಂದ್ರೆ ನೋಡ್ಬೋದು ಎಷ್ಟು ಪರ್ಸೆಂಟೇಜ್ ಏರೈತೆ ಅಂತ ನಮಗೆ ಇಲ್ಲೇ ಹೇಳ್ಬಿಡ್ತೈತಿ. ಎಷ್ಟು ಕ್ಯಾಂಡಲ್ನ ಏರೈತೆ ಅಂತ ನಮಗೆ ಇಲ್ಲೇ ಹೇಳ್ಬಿಡ್ತೈತಿ. ಅದ ಕಾರಣ ಈ ಸ್ಕೇಲ್ ಟೂಲನ್ನು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೈತಿ ಇದು ಝೂಮ್. ಈಗ ನನಗೆ ಈ ಪರ್ಟಿಕ್ಯುಲರ್ ಏರಿಯಾನಾಗ ಝೂಮ್ ಮಾಡೋದಿದ್ರೆ ಈ ಥರ ಸೆಲೆಕ್ಟ್ ಮಾಡೋದ್ರಿ, ಹಿಂಗೆ ಬಾಕ್ಸ್ ಥರ ನೋಡಿರಿ. ಈ ಬಾಕ್ಸ್ನಾಗನ ಝೂಮ್ ಆಗ್ಬಿಡ್ತಾ. ಇದು ನಿಮಗೆ ಗುರ್ತಾ ಇರ್ಬೋದು ಝೂಮ್ ಟೂಲ್ ಯಾವ ಥರ ವರ್ಕ್ ಆಗ್ತೈತೆ ಅಂತ. ನೆಕ್ಸ್ಟ್ ಇದು ಮ್ಯಾಗ್ನೆಟ್ದು ಏನು ಹೆಚ್ಚು ಕೆಲಸ ಇಲ್ಲ. ಮತ್ತು ಇದೇನು ಡ್ರಾ ಮಾಡಿರ್ತೇವೆ, ಈ ಡ್ರಾ ಮಾಡೋದು ತೋರಿಸಿನಿ ನಿಮಗೆ. ಈ ಡ್ರಾ ಮಾಡಿರ್ತೇನೆ ಇದಕ್ಕೆ ಲಾಕ್ ಮಾಡ್ಬೋದು ರೀ. ಈಗ ಇವು ಡಿಲೀಟ್ ಆಗಂಗಿಲ್ಲ ರೀ. ಈ ಥರ ನೀವು ಲಾಕನ್ನು ಮಾಡ್ಬೋದಾ. ನೆಕ್ಸ್ಟ್ ಇದು ಲಾಕ್ ಸೇಮ್ ಚಾರ್ಟನ್ನು ಲಾಕ್ ಮಾಡ್ಬೋದಾ. ಆಮೇಲೆ ಇದು ಹೈಡ್ ಮಾಡ್ಬೋದು ಡ್ರಾ ಮಾಡಿದ್ದ. ನೋಡ್ಬೋದು ಇದು ಕಣ್ಣದ ಐಕನ್ ಐತ್ಲ ರೀ, ಆ ಐಕನ್ ಇತ್ತರಲ್ಲೇ ಈ ಡ್ರಾಯಿಂಗ್ ಹೈಡ್ ಆಗ್ತೈತಿ. ನೆಕ್ಸ್ಟ್ ಈ ಡಿಲೀಟ್ ಬಟನ್ನ ಡಿಲೀಟ್ ಮಾಡ್ರೆ ಏನು ಡ್ರಾಯಿಂಗ್ ಡಿಲೀಟ್ ಮಾಡಬೇಕು, ಇಂಡಿಕೇಟರ್ ಡಿಲೀಟ್ ಮಾಡಬೇಕು ಅಂತ ತೋರಿಸ್ತೈತಿ. ಈಗ ಡ್ರಾಯಿಂಗ್ ಐತ ನಾನು ಡ್ರಾಯಿಂಗ್ ಡಿಲೀಟ್ ಮಾಡ್ತೀನಿ. 8 ಡ್ರಾಯಿಂಗ್ ತೆಗ್ದೇನಂತ್ರಿ, ಅವು 8 ಡ್ರಾಯಿಂಗ್ ಡಿಲೀಟ್ ಮಾಡಂತ ಇಲ್ಲಿ ಒತ್ತಕ್ತೇನೆ. ನೋಡ್ಬೋದು ಡಿಲೀಟ್ ಆತ. ಮತ್ತು ಲಾಸ್ಟ್ ಈ ಕೆಳಗೆ ಬಂದು ನಾವು ಕೆಳಗೆ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಟೂಲ್ಗಳಿದಾವೆ, ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ನೋಡ್ಬೋದು ಇಲ್ಲಿ 1 ಡೇ ಅಂತ ಐತಿ. 1 ಡೇ ಮಾಡ್ರೆ ಈ ಫುಲ್ ಚಾರ್ಟ್ನಾಗ 1 ಡೇದ ನಂಗೆ ಹಿಸ್ಟ್ರಿ ಕಾಣತೈತಿ. 5 ಡೇ ಒತ್ತಿಕಿನ ಅಂತಂದ್ರೆ ಈ ಫುಲ್ ಬಾಕ್ಸ್ನಾಗ ಇಲ್ಲಿ ಮತ್ತು ಆಟೋ ಅಡ್ಜಸ್ಟ್ ಒತ್ತಕ್ತೇನೆ. ಈಗ ಇದು ಫುಲ್ ಬಾಕ್ಸ್ನಾಗ 5 ದಿನದ ನಂಗೆ ಹಿಸ್ಟ್ರಿ ಕಾಣತೈತಿ. 1 ಮಂತ್ ಒತ್ತಿಕಿನ ಅಂದ್ರೆ ಈ ಫುಲ್ ಈಗ ಏನು ಕಾಣತೈತಿ ನಿಮಗೆ ಚಾರ್ಟ್ನ ಕ್ಯಾಂಡಲ್ಗಳು ಇದೆಲ್ಲ 1 ಮಂತದ ಕಾಣತೈತಿ. ಅದೇ ಥರ 5 ವರ್ಷದ ಕಾಣೋಂಗೆ ಮಾಡ್ಬೋದಾ ಅಥವಾ ಆಲೂ ಮಾಡ್ಬೋದಾ. ಇದು ನೋಡ್ಬೋದು ಗೋಲ್ಡ ಯಾವಾಗಿಂದ ಅಂದ್ರೆ 1937ದಿಂದ ಈಗಿನ ತನಕ 2026 ತನಕ ನನಗೆಲ್ಲ ಒಂದು ಸ್ಕ್ರೀನ್ನಾಗನ ಕಾಣತೈತಿ. ಇದು ನಿಮಗೆ ಗುರ್ತಾ ಇರ್ಬೋದು. ಮತ್ತು ನೆಕ್ಸ್ಟ್ ಲಾಸ್ಟಿಗೆ ಏನು ತಿಳ್ಕೊಳ್ಳೋಣ ಅಂತಂದ್ರೆ ಈ ಸೈಡ್ ನೋಡ್ಬೋದು. ಈ ಸೈಡ ಸ್ಟಾಕದ ಪ್ರೈಸ್, ಇಂಡೆಕ್ಸದ ಪ್ರೈಸ್, ಯಾವ್ದೇನು ಸೆಲೆಕ್ಟ್ ಮಾಡ್ತೀರ ಆ ಪ್ರೈಸ್ ಕಾಣ್ತೈತಿ. ಮತ್ತು ಕೆಳಗೆ ಹತ್ರದ ಡೇಟ್ ಮತ್ತು ಟೈಮ್ ಕಾಣ್ತೈತಿ. ಇಲ್ಲಿ ವಾಚನ್ನು ಇಟ್ಟಾರ. ಎಷ್ಟು ಟೈಮ್ ಆಗೈತೆ ಏನಾಗೈತೆ ಅಂತ ನಮಗೆ ಇಲ್ಲಿ ಗುರ್ತಾಗ್ತೈತಿ. ಇದು ನಿಮಗೆ ಗುರ್ತಾಗಿರ್ಬೋದು ಅಂತ ನನಗೆ ಅನಿಸ್ತೈತಿ. ಓವರ್ ಆಲ್ ಇದೇ ಇತ್ತ ಈ ವಿಡಿಯೋನಾಗ ಎಲ್ಲ ಟ್ರೇಡಿಂಗ್ ವ್ಯೂದ ಏನೇನು ಟೂಲ್ಗಳು ಇದಾವೆ ಎಲ್ಲ ನಾನು ನಿಮಗೆ ಡೀಟೇಲ್ದಾಗ ತಿಳಿಸೀನಿ. ಹೆಂಗೆ ಅನ್ಸಿತ್ರಿ ಈ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ವಿಡಿಯೋನಾಗ ಎಲ್ಲ ನಿಮಗೆ ಗುರ್ತಾ ಇರ್ಬೋದಾ. ಗುರ್ತಾಗಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡ್ಕೊಂತನ ನಿಮ್ದು ಕಂಪ್ಯೂಟರ್ನಾಗ ಉಪಯೋಗ ಮಾಡಿರಿ ಇವು ಟೂಲ್ಗಳ ಅಂತಂದ್ರೆ ನೀವು ಮತ್ತೊಂದಿಷ್ಟು ಪರ್ಫೆಕ್ಟ್ ಎಕ್ಸ್ಪರ್ಟ್ ಆಗ್ತೀರಿ. ಮುಂದಿನ ಎಲ್ಲ ವಿಡಿಯೋಗಳು ಎಲ್ಲ ಈ ಟೂಲ್ನಾಗನ ನೀವು ಮಾಡ್ಬೇಕಾಗ್ತೈತ್ರಿ. ಮುಂದಿನ ವಿಡಿಯೋಗಳನ್ನ ಏನೇನು ಕಲಿಸ್ತೇನೆ ಅವೆಲ್ಲ ಈ ಟೂಲ್ನಾಗನ ನೀವು ಮಾಡ್ಬೇಕಾಗ್ತೈತಿ. ಅದಕ್ಕೆ ಕಾರಣ ಫಸ್ಟ್ ಈ ಟ್ರೇಡಿಂಗ್ ವ್ಯೂ ಯಾವ ಥರ ಉಪಯೋಗಿಸೋದಂತ ನೀವು ಕಲಿಬೇಕಾ. ಓವರ್ ಆಲ್ ಇದೇ ಐತಿ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ವಿಡಿಯೋ ಚಲೋ ಲೈಕ್ ಮಾಡಿರಿ. ಹಿಂದಿನ ವಿಡಿಯೋಗಳನ್ನು ನೋಡಿರ್ಕಲ ಇದ್ರೆ ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡ್ರಿ. ಪ್ಲೇಲಿಸ್ಟ್ ಮಾಡೇನ್ರಿ ನಾ ಇದು ಸ್ಟಾಕ್ ಮಾರ್ಕೆಟ್ ಫ್ರೀ ಕೋರ್ಸ್ ಅಂತ. ಅದಕ್ಕೆ ಕಾರಣ ಅವೆಲ್ಲ ವಿಡಿಯೋಗಳನ್ನು ನೀವು ಹೋಗಿ ನೋಡ್ರೆ ಖಂಡಿತವಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಭಾಳ ಕಲಿತೀರಿ, ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಭಾಳ ಕಲಿತೀರಿ ಅಂತ ನನಗೆ ಅನಿಸ್ತೈತಿ. ಓವರ್ ಆಲ್ ಇದೇ ಐತಿ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ಧನ್ಯವಾದಗಳು.